ಹಲೋ ನಮಸ್ತೆ, ವೆಲ್ಕಮ್ ಟು ಖುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಂತಂದರೆ ಬರ್ಡ್ಸ್ಗೆ ಮತ್ತು ಪ್ರಾಣಿಗಳಿಗೆ ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ. ಆದ್ದರಿಂದ ನಿಮ್ಮ ಮನೆ ಮುಂದೆ ಎಷ್ಟಾಗುತ್ತೋ ಅಷ್ಟು ನೀರಿಡೋದಕ್ಕೆ ಮತ್ತು ಅದಕ್ಕೇನಾದರೂ ಸೀಡ್ಸ್ ಆಗಲಿ ಹಕ್ಕೆ ಆಗಲಿ ನಿಮ್ಮ ಮನೆ ಮುಂದೆ ಹಾಕಿ. ಇವನ್ ನೋಡಿ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ನಮ್ಮ ಮನೆ ಮುಂದೆ ನನ್ನ ಮಗನ ಕೈಯಲ್ಲೇ ಮಾಡಿಸಿದ್ದೀನಿ. ಇದನ್ನೆಲ್ಲ ಅವನೇ ಡೈಲಿ ನೀರಿಡ್ತಾನೆ ಮತ್ತು ಅದಕ್ಕೆ ಏನು ಕಾಳು ಬೇಕೋ ಅಕ್ಕಿ ಬೇಕೋ ಎಲ್ಲ ಹಾಕ್ತಾ ಇರ್ತಾನೆ. ನೋಡ್ಬೋದು ಫ್ರೆಂಡ್ಸ್, ಪಿಜನ್ಗಳು ಬಂದು ಡೈಲಿ ತಿಂದ್ಬಿಟ್ಟು ಹೋಗುತ್ತೆ. ಮತ್ತು ನೀರು ಸಹ ಇಟ್ಟಿದ್ದೀವಿ. ಇವನ್ ನೀವು ಸಹ ಇದು ನಿಮ್ಮ ಮಕ್ಕಳಿಗೆ ಸ್ವಲ್ಪ ಹೇಳಿ ನಿಮ್ಮ ಮನೆ ಮುಂದೆ ಮಾಡಿಸಿ. ಯಾಕಂತಂದರೆ ಮಕ್ಕಳಿಗೂ ಒಂಥರ ಆ್ಯಕ್ಟಿವ್ ಇರುತ್ತೆ, ಒಂದು ಗುಡ್ ಮೆಸೇಜ್ ಕೊಟ್ಟಂಗೆ ಇರುತ್ತೆ, ಮತ್ತು ಅವ್ರಿಗೊಂದು ಆ್ಯಕ್ಟಿವಿಟಿನೂ ಇರುತ್ತೆ. ಹೆಂಗಿದ್ರು ಸಮ್ಮರ್ ಸ್ಟಾರ್ಟ್ ಆಯಿತು, ಎಂಜಾಯ್ ಮಾಡ್ತಾ ಇರ್ತಾರೆ. ಇದೊಂದು ಸಣ್ಣದಾಗಿ ಒಂದು ಕೆಲಸ ಅಂತ ಕೊಟ್ಟರೆ ಅವರು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ನೋಡ್ಬೋದು ಫ್ರೆಂಡ್ಸ್, ಪಿಜನ್ಗಳು ಎಷ್ಟು ಬರ್ತಿದೆ ಮನೆ ಮುಂದೆ ಅಂತ. ಇವನ್ ನಾನು ಅಲ್ಲೊಂದು ಪಾಟು ಸಹ ಇಟ್ಟಿದ್ದೀನಿ. ಆ ಪಾಟ್ ಮುಂದೆ ಬಂದು ಅಲ್ಲಿ ಆಟಾಡ್ತಾ ಇರುತ್ತೆ. ಮತ್ತು ಚೆನ್ನಾಗಿ ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೋಡ್ಬೋದು, ನಿಮಗಲ್ಲಿ 2 ಬೌಲ್ಗಳು ಕಾಣಿಸ್ತಾ ಇದೆ. ಆ ಬೌಲಲ್ಲಿ ಒಂದರಲ್ಲಿ ಅಕ್ಕಿ ಕಾಳುಗಳು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ, ಮತ್ತು ನೀರು ಸಹ ಇಟ್ಟಿದ್ದೀನಿ. ಇದನ್ನು ನಾನು ನನ್ನ ಮಗನಿಗೆ ಹೇಳಿ ಮಾಡಿಸ್ತಾ ಇರೋವಂಥದ್ದು. ಇವನ್ ನೀವು ಅಷ್ಟೇ ಇಡ್ಬೋದು, ಮತ್ತು ನಿಮ್ಮ ಮಕ್ಕಳಿಗೆ ಹೇಳಿ ನಿಮ್ಮ ಮನೆ ಮುಂದೆ ಆಗಲಿ ಮನೆ ಪಕ್ಕದಲ್ಲಾಗಲಿ ಮಾಡಿಸಿ ಇದನ್ನು. ಮತ್ತು ಟೆರೆಸ್ ಮೇಲೆ ಮಕ್ಕಳನ್ನ ಕಳಿಸ್ಬೇಡಿ. ಯಾಕಂದರೆ ಮಕ್ಕಳು ಬಿಸಿಲಲ್ಲಿ ಹೋಗಿ ನೀರು ಇಡೋ ಥರ ಹೋಗಿ ಅಲ್ಲೇ ಆಟಾಡಿಕೊಂಡು ಎಲ್ಲ ಇರ್ತಾರೆ. ಸೊ ಇನ್ ಕೇಸ್ ಏನಾದರೂ ಟೆರೆಸ್ ಮೇಲೆ ಹೋಗಿದ್ರೆ ಯಾರಾದರೂ ಪೇರೆಂಟ್ಸು ಜೊತೇಲಿ ಹೋಗಿ. ಯಾಕಂದರೆ ಮಕ್ಕಳು ಬಿಸಿಲಲ್ಲಿ ಹಂಗೆ ಆಟಾಡ್ಕೊಂಡು ಇದ್ಬಿಡ್ತಾರೆ. ಹೆವಿ ಬಿಸಿಲಿರೋದ್ರಿಂದ ನಾವು ಸ್ವಲ್ಪ ಕೇರ್ ತೊಗೊಬೇಕಾಗುತ್ತೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಕ್ಕಳನ್ನ ಟೆರೆಸ್ ಮೇಲೆ ನೀರು ಇಡೋಕ್ಕೆ ಹೇಳಿ ಅಂತ ಹೇಳಿದ್ದೆ. ಸಾರಿ ಫಾರ್ ದಟ್. ಯಾಕಂತಂದರೆ ಮಕ್ಕಳನ್ನ ಒಬ್ಬೊಬ್ಬರನ್ನೇ ಅಲ್ಲಿ ಕಳಿಸ್ಬೇಡಿ, ಆಟಾಡ್ಕೊಂಡು ಇದ್ಬಿಡ್ತಾರೆ, ಹೆವಿ ಬಿಸಿಲಿದೆ. ಸೊ ಮನೆ ಮುಂದೆ ಆಗಲಿ ಮನೆ ಪಕ್ಕದಲ್ಲಾಗಲಿ ನಿಮ್ಮ ಮುಂದೆನೇ ಮಾಡಿಸಿ. ಮತ್ತು ಫ್ರೆಂಡ್ಸ್, ಗಿಡಗಳಿಗೆ ನೀರು ಹಾಕೋ ಕೆಲಸ ಸಹ ಮಕ್ಕಳಿಗೆ ಕೊಡಿ. ಯಾಕಂದರೆ ಅವ್ರಿಗೆ ಅದೂ ಒಂದು ರೀತಿಯಲ್ಲಿ ನಾಲೆಜ್ ಬಂದಂಗೆ ಆಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಈವ್ನಿಂಗಲ್ಲೂ ಬರುತ್ತೆ ಮತ್ತು ಮಾರ್ನಿಂಗಲ್ಲೂ ಬರ್ತಾ ಇರುತ್ತೆ. ಇವನ್ ಇದೆಲ್ಲ ನನ್ನ ಮಗನೇ ಡೈಲಿ ಮಾಡುವಂಥ ಕೆಲಸ. ಮತ್ತು ಇನ್ನೊಂದು ಫ್ರೆಂಡ್ಸ್, ಎಲ್ಲರ ಹತ್ರ ಒಂದು ರಿಕ್ವೆಸ್ಟು ಏನಪ್ಪ ಅಂತಂದರೆ, ಸಮ್ಮರ್ ಸ್ಟಾರ್ಟ್ ಆಗಿದೆ, ಮಳೆ ಲಾಸ್ಟ್ ಇಯರಿಂದನೂ ತುಂಬಾ ಕಡಿಮೆ ಇದೆ. ನಾನು ಎಲ್ಲರನ್ನೂ ಕೇಳ್ಕೊಳೋದಿಷ್ಟೇ, ಎಲ್ಲರೂ ದೇವ್ರ ಹತ್ರ ಪ್ರೇಯರ್ ಮಾಡ್ಕೊಳ್ಳಿ. ಯಾವುದೋ ಒಂದು ರೀತಿಲಿ ಸಣ್ಣದಾಗೆ ನಿಮ್ಮ ಪ್ರೇಯರ್ ಜೊತೆ ಈ ಒಂದು ಪ್ರೇಯರ್ ಇರಲಿ. ಯಾಕಂದರೆ ತುಂಬ ಕಡೆ ಮಳೆನೇ ಇಲ್ಲ. ಮಳೆ ಬಂದ್ರೇ ತುಂಬ ಒಳ್ಳೆಯದು. ಆದಷ್ಟು ದಯವಿಟ್ಟು ನನ್ನ ರಿಕ್ವೆಸ್ಟ್ ಇದು, ಒಂದು ಪ್ರೇಯರ್ ಮಾಡಿ ಅಂತ. ಯಾಕಂದರೆ ತುಂಬ ಕಡೆ ಮಳೆ ಇಲ್ಲ. ಇವನ್ ನಮ್ಮ ಬೆಂಗಳೂರು ಸಹ ತುಂಬಾ ಬಿಸಿಲು, ಎಲ್ಲ ಕಡೆ ಬಿಸಿಲಿದೆ. ಎಲ್ಲರನ್ನೂ ನಾನು ಕೇಳ್ಕೊಳೋದಿಷ್ಟೇ, ಎಲ್ಲರೂ ಜಸ್ಟ್ ಪ್ರೇ ಮಾಡಿ. ಮತ್ತು ಇದನ್ನು ನಾನು ನಿಮಗೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ. ಯಾಕಂತಂದರೆ ಬರ್ಡ್ಸ್ಗೆ ಮತ್ತು ಪ್ರಾಣಿಗಳಿಗೆ, ಇವನ್ ಪ್ರಾಣಿಗಳು ಅಂತಂದರೆ ಮನೆ ಮುಂದೆ ಸಿಗೋದೆ ನಾಯಿಗಳು ತುಂಬಾ ಇರುತ್ತೆ, ಬೆಕ್ಕು ಇವೆಲ್ಲ ಓಡಾಡ್ತಾ ಇರುತ್ತೆ. ಅದಕ್ಕೆ ನಾವು ಕೆಳಗಡೆ ಹೋಗಿ ಇಲ್ಲ ಮನೆ ನಿಯರ್ ಎಲ್ಲೇ ಒಂದು ಕಾಣಿಸೋದು ಒಂದು ಸ್ವಲ್ಪ ತೊಗೊಂಡೋಗಿ ಎಲ್ಲೋ ಒಂದು ಕಡೆ ನೀರಿಟ್ಟರೆ ಅವು ಕುಡ್ಕೊಳುತ್ತೆ. ಇಷ್ಟೇ ನಾನು ಹೇಳಬೇಕು ಅಂದ್ಕೊಂಡಿರೋದಿಷ್ಟ. ಈ ಸಣ್ಣ ಪುಟ್ಟ ಕೆಲಸಗಳ್ನ ನಿಮ್ಮ ಮನೆ ಮಕ್ಕಳಿಗೆ ಹೇಳ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಪಿಜನ್ಗಳು ಬರ್ತಿದೆ ಅಂತ. ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ.